ಸರ್ಸು ಏನಮ್ಮ ಸ್ವಲ್ಪ ಹೋಗಿ ಅಡುಗೆ ಮಾಡ್ತೀಯೇನಮ್ಮ? ಅತ್ತೆ ಮಾಡ್ತೀನಿ. ಏನು ಅಡುಗೆ ಮಾಡೋಣ? ನೋಡಲ್ಲಿ ತರಕಾರಿ ಏನೈತೆ ಮನೆಗೆ ನೋಡ್ಬಿಟ್ಟು ಸ್ವಲ್ಪ ಸಾರು ಅನ್ನ ಮುದ್ದೆ ಮಾಡೋಗಮ್ಮ ಸ್ವಲ್ಪ. ಸರಿ ಅತ್ತೆ, ಆಯಿತು ಮಾಡ್ತೀನಿ ತಗೊಳ್ರಿ. ಅಲ್ಲ ನೀವು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಯಾಕಮ್ಮ ಇಷ್ಟು ವರ್ಷ ನಾನು ಒಬ್ಬಳೇ ಎಲ್ಲ ಬೇಯಿಸಿ ಹಾಕಿದ್ದೀನಿ, ಈಗ ನೀನು ಬಂದಿಯಲ್ಲ, ನೀನು ಮಾಡೋಗಲ್ಲಿ. ಕೂಲ್ 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 ಕೂಲು ಕೂಲ್ ಕೂಲ್ ಕೂಲು 50 ಗ್ರಾಮಿಗೆ 50 ರೂಪಾಯಿ, 100 ಗ್ರಾಮ್ 100 ರೂಪಾಯಿ. ಕೂಲ್ ಅದಾವೆ ನಮ್ಮ ಕೂಲ್. ಲೇ ಸರ್ಸು, ಅದೇನ ಕಡೆ ಕೂಲು ಕೂಲು ಅಂತದಾರೆ? ಏನು ಏರ್ ಕೂಲರೇ ನಾನು ಮಾರ್ಕೊಂಬಂದಿರ್ತಾರೆ ನೋಡವ. 50 ಗ್ರಾಮು ಅಂದರೆ ಏನು ನಮ್ಮ ಮನೆಗಳ ದಾಕ್ಷಿ ಅಂತಾರ ಅಥವಾ ಅವ್ರು ಕೊಡ್ತಾರೆ? ಏನು ಅರ್ಥ ಆಗ್ತಿಲ್ಲ. ನಾನು ಹೋಗಿ ನೋಡ್ಕೊಂಬರ್ತೀನಿ ತಡಿ. ಇಲ್ಲಿ ಒಲೆ ಮೇಲೆ ಏನು ಇಟ್ಟಿದೀಯಾ? ಅತ್ತೆ ಈಗ ಬೇಳೆ ಬೇಯಕ್ಕಿಟ್ಟಿದ್ದೆ ಕಣತ್ತೆ. ಹೌದಾ? ಹಂಗಾರೆ ಗ್ಯಾಸ್ನ ಸ್ವಲ್ಪ ಸಿಮ್ಮಲ್ಲಿಡು ಆಯಿತಾ? ನಾನು ಹೋಗಿ ನೋಡ್ಕೊಂಬರುತ್ತನೆ ಅದೇನಂತ. ಅತ್ತೆ 1ನೇ ಸಿಮ್ಮಲ್ಲಿಡ್ಬೇಕು ಅಥವಾ 2ನೇ ಸಿಮ್ಮಲ್ಲಿಡೋಣ ಅತ್ತೆ? ಬೆಂಡ್ಲಿ ಸೊಸೆ, ನಿನಗೆ ಅಡಿಗೆ ಮಾಡೋಕ್ಕೆ ಬರಲ್ಲ ಅಂತ ನಿನ್ನ ನೋಡಕ್ಕೆ ಬಂದ್ವಲ್ಲೇ ಅವತ್ತೇ ನನಗೆ ಗೊತ್ತಾಯ್ತು ಕಣೆ. ಆದರೂ ನನಗಷ್ಟು ಬೇಜಾರಾಗಿದ್ದಿಲ್ಲ ಕಣೆ. ಆದರೆ ಈಗ ಒಲೆ ಮೇಲೆ ಬೇಳೆ ಇಟ್ಟಿದ್ದೀನಿ, ಉರಿ ಕಮ್ಮಿ ಮಾಡಮ್ಮ ಸಿಮ್ಮಲ್ಲಿಡು ಅಂತ ನಾನಂದರೆ ಅತ್ತೆ 1ನೇ ಸಿಮ್ಮಲ್ಲಿಡ್ಲು 2ನೇ ಸಿಮ್ಮಲ್ಲಿಡ್ಲು ಅಂತ ಕೇಳ್ತೀಯಲ್ಲೇ. ಅಯ್ಯೋ ಬೆಂಡ್ಲಿ, ಇದು ನನ್ನ ಕೈಲಿ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಕಣೆ. ಇನ್ನು ನನ್ನ ಕಿವಿಯಲ್ಲಿ ಏನೇನು ಕೇಳಬೇಕು ಏನೋ. ಅಯ್ಯೋ ಎಂಥ ಸೊಸೆ ನಾನು ಕರ್ಕೊಂಬಂದ್ಬಿಟ್ನಪ್ಪ ದೇವ್ರೇ. ಅಯ್ಯೋ ಅತ್ತೆ, ನೀವ್ಯಾಕೆ ಹಂಗೆ ಬಾಯಿ ಬಡ್ಕೊಂಡು ಎಲ್ಲಿ ಯಾರೋ ಸತ್ತಾರೇನೋ ನಂಗೆ ಬಡ್ಕೊಂತಿದೀಯಲ್ಲ? ನನಗೇನು ಗೊತ್ತು? ಸಿಮ್ ಅಂದರೆ ನಾನು ಫೋನಲ್ಲಿ 2 ಸಿಮ್ ಹಾಕ್ತಾರಲ್ಲ ಹಂಗೆ 1 2 ಅಲ್ಲೂ 2 ಒಲಿತಾವಲ್ಲ, ಅದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ನೀವು ಸರಿಯಾಗಿ ಹೇಳ್ಬೇಕು ತಾನೇ. ಉರಿ ಕಮ್ಮಿ ಮಾಡಮ್ಮ ಅಂದಿದ್ರೆ ಮಾಡ್ತಿದ್ದೆ ನಾನು. ಸಿಮ್ಮಲ್ಲಿಡು ಅಂತ ಹೇಳಿದ್ರಿ, ಅದಕ್ಕೆ ನಾನು 1ರಲ್ಲೋ 2ರಲ್ಲೋ ಅಂತ ಕೇಳಿದ್ನಪ್ಪ. ಅದೇನು ತಪ್ಪ? ಕರ್ಕೊಂಬಂದಿದ್ದೀನಲ್ಲ, ಅದು ನಾನು ಮಾಡಿರೋ ದೊಡ್ಡ ಜೀವನದಲ್ಲಿ ದೊಡ್ಡ ತಪ್ಪದು ಆಯಿತಾ? ಈಗ ಹೋಗಿ ಉರಿ ಕಮ್ಮಿ ಮಾಡು. ಅಲ್ಲಿ ಹೊರಗೇನೋ ಕೂಗ್ತಾ ಇದ್ದಾರೆ ಕೂಲ್ 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 ಅಂತ. ಅದು ಯಾವ ಕೂಲು ಹಾಟು ನೋಡ್ಕೊಂಬತ್ನಿ. ಹೋಗು ಫಸ್ಟಲ್ಲಿ ಉರಿ ಕಮ್ಮಿ ಮಾಡು. ಅದು ಸೀದ್ಗಿದ್ದು ಹೋಗ್ಬಿಟ್ಟಿತ್ತು. ಮಂಜಕ್ಕ, ಇಲ್ಲಿ ಯಾರೋ ಕೂಲ್ ಕೂಲ್ ಅಂತ ಕೂಗ್ಕೊಂಬಂದ್ರಲ್ಲ, ಅದು ಯಾರು ಎಲ್ಲೋದ್ರೆ? ಅಯ್ಯೋ ಅಲ್ಲಿ ಬರ್ತದಾರ ನೋಡಲ್ಲಿ, ಕೂದಲು ವ್ಯಾಪಾರ ಮಾಡಿ ಹಾಕಿ ಜಯ್ಯಕ್ಕಲ್ಲೇ. ಅಯ್ಯೋ ಹೌದೇನೋ, ನಾನು ಕೂಲ್ ಅಂದದಕ್ಕೆ ನಾನು ಎದ್ನೋ ಬಿದ್ನೋ ನಂಗೆ ಏನೋ ಕೂಲರ್ ಮಾರ್ತಾರೋ ಅಥವಾ ಏನು ಕೊಂಡ್ಕೊಂತಾರೋ ಅಂತ ಬಂದಲ್ಲೇ ನೋಡೋಕ್ಕೆ. ಅಯ್ಯೋ ದೇವ್ರೆ, ಏನೇ ಜಯಮ್ಮ ನೀನು ಈ ಭಾಷೆನೇ ಚೇಂಜ್ ಮಾಡಿಬಿಟ್ಟಿಯ? ಕೂದಲು ಅನ್ನೋ ಬದಲಿ ಕೂಲ್ ಅಂತ ಇದೀಯಾ? ಅಯ್ಯೋ ಅಕ್ಕ, ನಾವು ವ್ಯಾಪಾರದವರು. ಆ ಕೂದ್ಲಕ್ಕ ಅನ್ನೋಕ್ಕಿಂತ ಅದನ್ನೇ ನಾವು ಚಿಕ್ಕದಾಗಿ ಕೂಲ್ ಅಂತೀವಿ. ಏನು ಮಾಡೋದಕ್ಕ, ವ್ಯಾಪಾರ ಜೀವನ ಬದುಕು ನಡಿಬೇಕಲ್ಲ. ಇಷ್ಟೊತ್ತ ಎಲ್ಲಿ ಹೇಳ್ಕೆ ಕೂತ್ಕೊಳ್ಳೋಣಕ್ಕ, ನನ್ನ ಬಾಯೆಲ್ಲ ನೋವು ಬರ್ತತೆ. ಅದಕ್ಕೂ ನಾವು ಏನು ಮಾಡ್ತೀವಿ, ಹಿಂಗೆ ಸಣ್ಣದಾಗಿ ಕೂಗ್ತೀವಿ ಕಣಕ್ಕ. ಅಕ್ಕ ಕೂದಲೇನ ಇಟ್ಟಿದೀಯನಕ್ಕ ಹೊರಗೆ ಹಾಕಿದ್ರೆ? ಏನು ದುಡ್ಡು ತಗೊಂತೀಯ ಏನು? ಓನಕ್ಕ ದುಡ್ಡಿಗೆ ತಗೊಂತೀನಿ. ಮೊದಲೆಲ್ಲ ಪಾತ್ರೆ ಅಂತ ಇಂಥ ತರ್ತಿದ್ವಿ, ಜನ ಯಾರು ಅಂತ ತಗೊಳಲ್ಲಕ್ಕ. ಅದಕ್ಕೆ ಹೌದೇನೋ, ಹೆಂಗೆ ತಗೊಳೋದು ನೀನು? ಅಕ್ಕ 50 ರೂಪಾಯಿಗೆ 50 ಗ್ರಾಮ್ ಅಕ್ಕ, 100 ಗ್ರಾಮಿಗೆ 100 ರೂಪಾಯಿ ಅಕ್ಕ. ಹೇಳೆ ನಿನ್ನ ಒಬ್ಬಯಪ್ಪ ಬಂದದ್ದ ಕಣೆ. 50 ರೂಪಾಯಿ ಅಲ್ಲ, 50 ಗ್ರಾಮಿಗೆ 500 ಏನೋ ಕೊಟ್ಟಂಗೆ ಅದು ಕಣೆ. ನೀನು ನೋಡಿ ಹೆಂಗೆ ಹೇಳ್ತೀಯ? ನೀವೇ ಇದ್ದಂತಾರೆ ಹೆಂಗೆ ಅಂದ್ಬಿಟ್ರೆ ಹೆಂಗಕ್ಕ ನಮ್ಮಂಥದ್ದು? 50 ರೂಪಾಯಿಗೆ 50 ಗ್ರಾಮಿಗೆ 50 ರೂಪಾಯಿ ಅಷ್ಟೇ ಕಣಕ್ಕ. ಯಾರೇನು ಬದಿದ್ರೆ ನೀವು ಸುಮ್ಮನೆ ಹೇಳ್ತಿ ಬಿಡಕ್ಕ. ಅತ್ಲಾಗೆ ಹೋಗಕ್ಕ, ನಮ್ಮಂಥವ್ರು ಹೊಟ್ಟೆ ಮೇಲೆ ಯಾಕೆ ಕುಡಿತಿ? ಜಲ್ದಿ ತರೋಗಕ್ಕ, ಬಿಸ್ಲಾಕತ್ತೆ, ನಾನು ಹೋಗ್ಬೇಕು. ಸರ್ಸು ಅಲ್ಲಿ ಒಳಗೆ ಸ್ವಲ್ಪ ಬಾರೆ, ಇಲ್ಲಿ ಕೂದಲು ಕೊಡು. ಏನತ್ತೆ? ಕೂದಲು ಕೊಡೆ ಸ್ವಲ್ಪ. ಏನತ್ತೆ ಅಂದೆ? ಕೂದಲು ಕೊಡೆ. ಏನು ಹಂಗೆ ಕೇಳ್ತಿದ್ಯಾ? ಅಯ್ಯೋ ಅತ್ತೆ, ನನ್ನ ತಲೆ ಕೂದಲ? ಇಲ್ಲಪ್ಪ, ನಾನು ಮಾತ್ರ ನನ್ನ ತಲೆ ಕೂದಲು ಕೊಡಲ್ಲ.
ಅಯ್ಯೋ, ನಾನು ಎಷ್ಟು ಉದ್ದ ಜಡೆ ಹಾಕ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಎಷ್ಟು ಚೆನ್ನಾಗಿರ್ತೀನಿ. ನೀವೇನತ್ತೆ ನಾನಂತ ತಪ್ಪೇನು ಮಾಡಿದ್ನತ್ತೆ? ತಲೆ ಕೂದಲು ಕೊಡೋ ಅಂಥದ್ದು ಏನು ಹೇಳ್ಬಾರ್ದು ಹೇಳಿದ್ದತ್ತೆ. ನಾನು ಸಿಮ್ಮಲ್ಲಿಡು ಅಂದ್ರಿ, ನಾನೇನೋ 1ನೇ ಸಿಮ್ಮು 2ನೇ ಸಿಮ್ಮು ಇಷ್ಟೇ ತಾನೇ ನಾನು ಕೇಳಿದ್ದು. ಆಮೇಲೆ ಅದನ್ನು ನೀವು ಬಿಡಿಸಿ ಹೇಳಿದಾಗ ನಾನು ಅರ್ಥ ಮಾಡ್ಕೊಂಡೆ ತಾನೇ. ಈಗ ನನ್ನ ತಲೆ ಕೂದಲಿಗೆ ಕೈ ಹಾಕ್ತಿದ್ದೀರಾ ನೀವು? ಏಯ್ ಹಗಲಕಾಯಿ ಮುಖದವಳೆ, ನಾನು ಹೇಳಿದ್ದು ನಿನ್ನ ತಲೆ ಕೂದಲು ಕೊಡವ್ವ ಅಂತಲ್ಲ. ನಾವಲ್ಲಿ ತಲೆ ಬಚ್ಕೊಂಡು ಒಂದು ಕವರಲ್ಲಿ ಎಲ್ಲ ಕೂದಲಿಟ್ಟಿದ್ದೀವಲ್ಲ, ಉದುರೋಗಿರೋ ಕೂದಲು ಅವನ್ನ ತಗೊಂಬರಾಗೆ ಫಸ್ಟು. ಏನು ಮಾತಾಡ್ತಾಳೋ. ಅಯ್ಯೋ ಹೌದಾ ಅತ್ತೆ, ಒಂದೇ ಸರಿ ಭಯ ಆಗ್ಬಿಟ್ಟಿತ್ತು ನನಗೆ. ಆಯಿತು ತಡಿಯತ್ತೆ, ತಗೊಂಬರ್ತೀನಿ.